ವಿದ್ಯಾರ್ಥಿ ಚಳವಳಿಯಲ್ಲಿ ಯಾವುದೇ ಗಮನಾರ್ಹ ಸಾಧನೆ ಮಾಡದ ಪ್ರಶಾಂತ್ ಕಿಶೋರ್ ಹೇಗೆ ಇದ್ದಕ್ಕಿದ್ದ ಹಾಗೆ ಬಿಪಿಎಸ್ಸಿ ವಿದ್ಯಾರ್ಥಿ ಪ್ರತಿಭಟನೆಯ ಮುಖವಾಗಿ ಮಾರ್ಪಟ್ಟರು. ಚಳವಳಿಯಲ್ಲಿ ಅವರು ಪಾಲ್ಗೊಳ್ಳುವಿಕೆ ವಿದ್ಯಾರ್ಥಿಗಳ ಬಗೆಗಿನ ನಿಜವಾದ ಕಾಳಜಿನ ಅಥವಾ ಅವರ ರಾಜಕೀಯ ಲಾಭಕ್ಕಾಗಿ ಯೋಜಿಸಿರುವಂತಹ ಕಾರ್ಯತಂತ್ರ ಮಾತ್ರನ? ಭಾರತೀಯ ರಾಜಕೀಯದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಉದಯ ಚುನಾವಣೆಗಳು, ಹಣ ಮತ್ತೆ ಕಾರ್ಯತಂತ್ರಗಳ ಆಟವಾಗ್ಬಿಟ್ಟಿದೆ ಅನ್ನೋದರ ಸಂಕೇತ ಅಲ್ವಾ? ಕೋಟಿಗಟ್ಟಲೆ ರೂಪಾಯಿಯನ್ನ ಪಡೆದು ಚುನಾವಣಾ ಪ್ರಚಾರಗಳನ್ನು ನಿರ್ವಹಿಸೋದ್ರ ಮೇಲೆ ವೃತ್ತಿ ಜೀವನ ರೂಪಿಸಿಕೊಂಡಂತಹ ಯಾರಾದರೂ ಬಿಹಾರದ ಆಳವಾದ ಸಮಸ್ಯೆಗಳನ್ನು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮತ್ತು ಪರಿಹರಿಸೋದಕ್ಕೆ ಸಾಧ್ಯ ಇದೆಯಾ? ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಪ್ರಯಾಣ ಅವರು ಬಿಹಾರದ ಬಿಕ್ಕಟ್ಟುಗಳನ್ನು ಪರಿಹರಿಸೋ ಬದಲು ಅವುಗಳನ್ನು ತೋರಿಕೆಗಾಗಿ ಬಳಸಿಕೊಳ್ಳುವಂತ ಹೆಚ್ಚು ಗಮನ ಹರಿಸಿದ ಕಾಣಿಸ್ತಾ ಇದೆಯಾ? ರಾಜಕೀಯವನ್ನ ಸರಕನ್ನಾಗಿ ಮಾಡುವಂತಹ ವ್ಯವಸ್ಥೆಯನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಯನ್ನ ಬಿಹಾರದ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳ ನಿವಾರಣೆಗಾಗಿ ನಂಬಬಹುದಾ? ಪ್ರಶಾಂತ್ ಕಿಶೋರ್ ಅವರ ಈವರೆಗಿನ ವೃತ್ತಿ ಜೀವನವನ್ನ ನೋಡಿದ್ರೆ ಬಿಪಿಎಸ್ಸಿ ಪರೀಕ್ಷೆ ವೈಫಲ್ಯಗಳಂತಹ ಒಂದು ವ್ಯವಸ್ಥಿತ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಅವ್ರಿಗೆ ಸಾಧ್ಯ ಇದೆಯಾ? ಪ್ರಶಾಂತ್ ಕಿಶೋರ್ ಅನ್ನುವಂಥ ಈ ದಿಢೀರ್ ರಾಜಕಾರಣಿ ಹೇಗೆ ಬಿಹಾರ ರಾಜಕೀಯವನ್ನ ನಿಯಂತ್ರಿಸುವಂತ ಪ್ರಯತ್ನದಲ್ಲಿದ್ದಾರೆ? ಅವರ ರಾಜಕೀಯ ಯಾಕಾಗಿ ಈಗ ಸಮಸ್ಯಾತ್ಮಕವಾಗಿ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ರಶಾಂತ್ ಕಿಶೋರ್ ಬಿಹಾರದ ಪಾಲಿಗೆ ಆಶಾಕಿರಣ ಆಗ್ತಾರಾ ಅಥವಾ ದುಡ್ಡಿನ ರಾಜಕೀಯದ ಸಂಕೇತವಾಗಿ ಉಳಿತಾರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಕಳೆದ ತಿಂಗಳು ನಡೆದಿದ್ದಂತಹ ಬಿಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ರದ್ದತಿಗೆ ಒತ್ತಾಯಿಸಿ ನಡೆಸ್ತಾ ಇದ್ದಂತಹ ಉಪವಾಸವನ್ನ ಜನ್ ಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಗುರುವಾರ ಕೊನೆಗೊಳಿಸಿದ್ದಾರೆ. ಆದರೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸೋದಕ್ಕೆ ಸತ್ಯಾಗ್ರಹವನ್ನ ಪ್ರಾರಂಭಿಸೋದಾಗಿ ಅವರು ಘೋಷಿಸಿದ್ದಾರೆ. ಅವರು ಜನವರಿ 2ರಂದು ಉಪವಾಸವನ್ನು ಆರಂಭ ಮಾಡಿದ್ರು. ಈಗ ಉಪವಾಸ ಮುಗಿದಿದೆ, ಇನ್ನು ಹೋರಾಟ ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಚುನಾವಣಾ ವ್ಯವಹಾರಿಕೆಯಿಂದ ಸಕ್ರಿಯ ರಾಜಕೀಯಕ್ಕೆ ಇಳಿದಿರುವಂತಹ ಪ್ರಶಾಂತ್ ಕಿಶೋರ್ ಏನ್ ಮಾಡ್ತಾ ಇದ್ದಾರೆ? ನಿಜವಾದ ಕಾಳಜಿಗೆ ಹೊರತಾದ ಆಟವನ್ನ ಅವ್ರು ಆಡ್ತಾ ಇದ್ದಿದ್ದೇ ಹೌದು ಅನ್ನೋದಾದಲ್ಲಿ ಅವರೀಗ ಉಪವಾಸ ಕೊನೆಗೊಳಿಸೋದ್ರೊಂದಿಗೆ ಒಂದು ಆಟವನ್ನ ಮುಗಿಸಿದ್ರ? ಹೋರಾಟ ಮುಂದುವರಿಯುತ್ತೆ ಅಂತ ಹೇಳೋ ಮೂಲಕ ಮತ್ತೊಂದು ಆಟಕ್ಕೆ ಅವ್ರು ರೆಡಿಯಾಗಿದ್ದಾರ? ಭಾರತದ ಚುನಾವಣಾ ರಾಜಕೀಯ ಸಂಪೂರ್ಣವಾಗಿ ಹಣದ ವ್ಯವಹಾರವಾಗಿ ಬದಲಾಗಿದೆ ಅನ್ನೋದಕ್ಕೆ ಪ್ರಶಾಂತ್ ಕಿಶೋರ್ ಜೀವಂತ ಸಾಕ್ಷಿ. ಮೊನ್ನೆ ಇದ್ದಕ್ಕಿದ್ದ ಹಾಗೆ ವಿದ್ಯಾರ್ಥಿ ಚಳವಳಿಗಳಲ್ಲಿ ಕಾಣಿಸಿಕೊಂಡಿದ್ದಂಥ ಪ್ರಶಾಂತ್ ಕಿಶೋರ್ ವಿದ್ಯಾರ್ಥಿಗಳು ಲಾಠಿ ಏಟು ತಿನ್ನುವಾಗ ಎಲ್ಲಿ ಹೋಗಿದ್ರು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗಾಗಿ ಉಪವಾಸ ಕೂರುವಂಥ ಮಾತನಾಡಿದ್ರು. ಈಗ ಉಪವಾಸ ಮುಗಿಸಿದ್ದಾರೆ. ಅಂತೂ ತಾವೊಬ್ಬ ಮಹಾನ್ ಚಳುವಳಿಗಾರ ಅನ್ನುವಂತೆ ಅವರೀಗ ಕಾಣಿಸ್ಕೊಂಡಿದ್ದಾರೆ. ಬಾಲಿವುಡ್ ಸ್ಟಾರ್ಗಳು ಬಳಸುವಂಥ ವ್ಯಾನಿಟಿ ವ್ಯಾನ್ ಸಹಿತವಾಗಿರುವಂಥ ರಾಜಕೀಯ ಚಳವಳಿ ಅವ್ರದ್ದು. ವ್ಯಾನಿಟಿ ವ್ಯಾನ್ಗಳಲ್ಲಿ ಕುಳಿತುಕೊಂಡು ರಾಜಕೀಯ ಮಾಡುವವರ ಸಾಲಿನಲ್ಲಿ ಅವರು ಲೇಟೆಸ್ಟ್ ಅಂತ ಅನ್ನಿಸ್ತಾ ಇದ್ದಾರೆ. ಅಧಿಕಾರದಲ್ಲಿರುವಂಥ ಬಿಜೆಪಿ ಹೆಲಿಕಾಪ್ಟರ್ಗಳಲ್ಲಿ ಹಾರೋ ಮೂಲಕ ರಾಜಕೀಯ ಮಾಡುತ್ತೆ. ಈಗ ವಿದ್ಯಾರ್ಥಿ ಪ್ರತಿಭಟನೆಯ ಜೊತೆ ಕಾಣಿಸ್ಕೊಳ್ತಾ ಇರುವಂತಹ ಇಂತಹ ಮಹತ್ವಾಕಾಂಕ್ಷಿಗಳು ವ್ಯಾನಿಟಿ ವ್ಯಾನ್ ಯಾಕೆ ಅನ್ನೋದಕ್ಕೂ ಕೂಡ ನಾಳೆ ಅವರು ಸಮರ್ಥನೆ ಕೊಡಬಹುದು. ಪ್ರಶಾಂತ್ ಕಿಶೋರ್ ಅವರಂತಹ ಜನರು ಶಿಕ್ಷಣ, ನಿರುದ್ಯೋಗ, ಯುವ ಜನರ ಹತಾಶೆಯನ್ನ ರಾಜಕೀಯಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದು ಏನು ರಹಸ್ಯನಾ? ಅಲ್ಲಿಗೆ ಅಂಥ ನಡೆ ಭಾರತದ ರಾಜಕೀಯದ ಅವನತಿಯಾಗಿದೆ. ಅವ್ರು ಎಲ್ಲೋ ಕೂತ್ಕೊಂಡು ಚುನಾವಣಾ ಪ್ರಚಾರ ತಂತ್ರವನ್ನ ರೂಪಿಸ್ತಾ ಇದ್ದಂಥ ಮನುಷ್ಯ, ಯಾವ ಪಕ್ಷ ಯಾವ ನಾಯಕ ಕೋಟಿ ಕೋಟಿ ದುಡ್ಡನ್ನ ಕೊಡ್ತಾರೋ ಅವರೇ ಅತ್ಯುತ್ತಮ ನಾಯಕ ಅನ್ನುವಂಥ ಒಂದು ಇಮೇಜ್ ಅನ್ನು ಸೃಷ್ಟಿ ಮಾಡ್ತಿದ್ದಂಥ ಮನುಷ್ಯ ಈ ಪ್ರಶಾಂತ್ ಕಿಶೋರ್. ಆ ನಾಯಕ ಅಥವಾ ನಾಯಕಿ ನಿಜವಾಗಿ ಏನೇ ಆಗಿದ್ರು ಕೂಡ ದುಡ್ಡಿನ ಬಲದಲ್ಲಿ ಅವ್ರದೊಂದು ಬೇರೆನೇ ಒಂದು ಪಾಸಿಟಿವ್ ಇಮೇಜ್ ಅನ್ನು ಸೃಷ್ಟಿ ಮಾಡಿ ಜನರನ್ನ ಮರಳು ಮಾಡುವಂಥ ಮನುಷ್ಯ ಈ ಪ್ರಶಾಂತ್ ಕಿಶೋರ್. ಅವರಿಗೆ ಯಾವುದೇ ಒಂದು ಸಿದ್ಧಾಂತ ಇರಲಿಲ್ಲ, ಯಾವುದೇ ಬದ್ಧತೆ ಇರಲಿಲ್ಲ. ಅವ್ರದ್ದು ಒಂದೇ ಸಿದ್ಧಾಂತ, ತನಗೆ ದುಡ್ಡು ಕೊಟ್ಟವ್ರ ಪರವಾಗಿ ಜನರನ್ನ ದಾರಿ ತಪ್ಪಿಸುವಂಥ ಸಿದ್ಧಾಂತ. ತನಗೆ ಕೋಟಿ ಕೋಟಿ ಕೊಟ್ಟಂತ ನಾಯಕ ಅಥವಾ ನಾಯಕಿ ಮಾತ್ರ ಜನರನ್ನ ಉದ್ಧಾರ ಮಾಡೋರು ಅನ್ನುವಂಥ ಸುಳ್ಳು ಇಮೇಜನ್ನ ತಾತ್ಕಾಲಿಕವಾಗಿ ಸೃಷ್ಟಿ ಮಾಡುವಂಥ ಒಂದು ಕಾಂಟ್ರಾಕ್ಟ್ ಪಡೆಯುವವರು ಈ ಪ್ರಶಾಂತ್ ಕಿಶೋರ್. ಅದಕ್ಕಾಗಿ ಅವರು ಸೋಷಿಯಲ್ ಮೀಡಿಯಾವನ್ನ, ಇಲ್ಲಿನ ಮಡಿಲ ಮಾಧ್ಯಮಗಳನ್ನ ಧಾರಾಳವಾಗಿ ಬಳಸ್ಕೊಳ್ತಾರೆ. ಇಂಥ ಇಮೇಜ್ ಬಿಲ್ಡರ್ ಇದ್ದಕ್ಕಿದ್ದ ಹಾಗೆ ಹೋರಾಟಗಾರ ಹೇಗಾದ್ರು? ಅದರಲ್ಲೂ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿನ ದೋಷಗಳನ್ನು ಸರಿಪಡಿಸುವಂಥ ಹೋರಾಟದ ಮುಖವಾಗಬಲ್ಲಂಥ ವ್ಯಕ್ತಿತ್ವ ಅವ್ರದ. ಭಾರತದ ಮಡಿಲ ಮಾಧ್ಯಮಗಳಿಗೆ ಕಾಣಿಸಿದಂಥ ಒಂದು ಸಂಗತಿ ಏನು ಅಂತ ಅಂದ್ರೆ, ಒಂದು ಕಡೆಗೆ ಹಿರಿಯ ರೈತ ನಾಯಕನೊಬ್ಬ MSP ಕಾನೂನು ಖಾತ್ರಿ ಬೇಡಿಕೆಯೊಂದಿಗೆ 1.5 ತಿಂಗಳುಗಳಿಂದ ಹೆಚ್ಚು ಸಮಯದಿಂದ ಉಪವಾಸ ಕುಳಿತಿದ್ದಾರೆ. ಆದರೆ ಮತ್ತೊಂದು ಕಡೆಗೆ ಪ್ರಶಾಂತ್ ಕಿಶೋರ್ ಅಂತ ನಾಯಕರು ಟಿವಿ ಮತ್ತು ಯೂಟ್ಯೂಬ್ನಲ್ಲಿ ನೂರಾರು ಕೋಟಿಯ ಪ್ರಚಾರವನ್ನು ಸೃಷ್ಟಿ ಮಾಡ್ತಾ ಇರೋದು ಮಾತ್ರ ಜಗಮಗಿಸ್ತಾ ಇದೆ. ಹೋರಾಟವು ಕೂಡ ಹೇಗೊಂದು ಆಟ ಆಗಬಲ್ಲದು ಅಲ್ವಾ? ಇಲ್ಲಿ ಅತ್ಯಂತ ಮೂಲಭೂತ ಪ್ರಶ್ನೆ ಇರೋದು ಅಂತಂದ್ರೆ, ಬಿಪಿಎಸ್ಸಿ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಪ್ರಶಾಂತ್ ಕಿಶೋರ್ ಅವ್ರ ಪಾತ್ರ ಏನು ಮತ್ತು ಅವ್ರು ಹೇಗೆ ಅದ್ರ ಮುಖ ಆದ್ರು? ಅವರು ಬಿಹಾರ ಸಾರ್ವಜನಿಕ ಸೇವಾ ಆಯೋಗದ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿನ
ಅವರು ಸರ್ಕಾರಿ ಉದ್ಯೋಗಗಳಲ್ಲಿನ ದುಷ್ಕೃತ್ಯಗಳ ವಿರುದ್ಧ ಕೆಲಸ ಮಾಡುವಂಥ ಕಾರ್ಯಕರ್ತನ? ಅವರು ಭಾರತದ ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ವ್ಯವಸ್ಥೆ, ಉದ್ಯೋಗ, ನಿರುದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಉದ್ಯೋಗಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಿದ್ದಾರಾ? ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗಿ ಪ್ರಶಾಂತ್ ಕಿಶೋರ್ ಅವರು ತಮ್ಮ ಪ್ರತಿಭಟನೆ ಮುಖವಾಗಿರಬೇಕು ಅಂತ ನಿರ್ಧಾರ ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲ ಅನ್ನೋದೇ ಉತ್ತರ ಆದರೆ ಪ್ರಶಾಂತ್ ಕಿಶೋರ್ BPSC ವಿದ್ಯಾರ್ಥಿಗಳ ಪ್ರತಿಭಟನೆಯ ಮುಖ ಆಗಿದ್ದು ಹೇಗೆ ಆಗಿದ್ರೆ? ಅಲ್ಲಿ ಅವರು ಕಾಣಿಸ್ಕೊಂಡಿದ್ದೇ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯಿಂದಲ್ವಾ? ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಗಾಗಿ ಅವರು ವಿದ್ಯಾರ್ಥಿ ಚಳವಳಿಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾದ್ರಲ್ವಾ? ರಾಜಕೀಯ ಮಹತ್ವಾಕಾಂಕ್ಷೆಯಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ರಾಜಕೀಯ ಮಹತ್ವಾಕಾಂಕ್ಷೆಗಳನ್ನು ಹೊಂದುವಂಥ ಒಂದು ಹಕ್ಕನ್ನು ನೀಡಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ವಿದ್ಯಾರ್ಥಿ ಚಳವಳಿಯ ಮುಖ ಆಗೋದಕ್ಕೆ ನಿಂತಂಥ ಪ್ರಶಾಂತ್ ಕಿಶೋರ್ ಬಂದಂಥ ದಾರಿ ಯಾವುದು? ಸಾರ್ವಜನಿಕ ಒಳಿತಿಗಾಗಿ ಯಾವುದೇ ಒಂದು ಕೆಲಸವನ್ನ ಅವ್ರು ತಮ್ಮ ಜೀವನದಲ್ಲಿ ಮಾಡಿದ್ದಿದೆಯಾ? ಪ್ರಶಾಂತ್ ಕಿಶೋರ್ ಅವರ ಮೂಲ ಕೆಲಸನೇ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೂಲ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಪ್ರಶಾಂತ್ ಕಿಶೋರ್ ರಾಜಕೀಯ ಪಕ್ಷಗಳು ಮತ್ತು ನಾಯಕರಿಂದ ನೂರಾರು ಕೋಟಿ ಪಡೆದು ಮಾಡ್ತಾ ಬಂದಿದ್ದಾದ್ರೂ ಏನು? ಸಾರ್ವಜನಿಕರಿಗೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರ ಬಗ್ಗೆ ಸತ್ಯ ತಿಳಿದಿಲ್ಲ. ಆದರೆ ಆ ನಾಯಕರ ಮತ್ತು ರಾಜಕೀಯ ಪಕ್ಷಗಳ ಬಗ್ಗೆ ಅವರಿಂದ ಹಣ ಪಡೆದಂಥ ಪ್ರಶಾಂತ್ ಕಿಶೋರ್ ಎಂತಹ ಸತ್ಯವನ್ನ ಸಾರ್ವಜನಿಕರ ಮುಂದೆ ಇಟ್ಟಿರಬಹುದು? ಸಾರ್ವಜನಿಕರು ಆ ನಾಯಕರು ಮತ್ತು ಪಕ್ಷದ ಬಗ್ಗೆ ಮರಳಾಗುವಂತೆ ಮಾಡೋದಕ್ಕೆ ಪ್ರಶಾಂತ್ ಕಿಶೋರ್ ಅವರು ಏನೇನೆಲ್ಲ ಮಾಡಿರಬಹುದು. ಪ್ರಶಾಂತ್ ಕಿಶೋರ್ ಇವತ್ತು ರಾಜಕೀಯವನ್ನು ಬದಲಾಯಿಸೋದಾಗಿ ಹೇಳ್ತಾ ಇದ್ದಾರೆ, ಬಿಹಾರವನ್ನು ಬದಲಾಯಿಸೋದಾಗಿ ಹೇಳ್ತಾ ಇದ್ದಾರೆ. ಆದರೆ ಅವರು ತಮ್ಮ ಇಡೀ ಜೀವನದಲ್ಲಿ ಯಾವುದನ್ನು ರಾಜಕೀಯದಲ್ಲಿ ಭ್ರಷ್ಟಾಚಾರ ಅಂತ ಕರೆಯಲಾಗುತ್ತೋ ಆ ಒಂದು ಘನ ಕಾರ್ಯವನ್ನೇ ಮಾಡಿ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡಿದ್ದಾರೆ. ರಾಜಕೀಯ ಪಕ್ಷಗಳ ಜೊತೆಗೆ ನೂರಾರು ಕೋಟಿ ರೂಪಾಯಿಗಳ ಡೀಲನ್ನು ಮಾಡಿಕೊಂಡು ಅವುಗಳಿಗೋಸ್ಕರ ಬಣ್ಣ ಬಣ್ಣದ ಸುಳ್ಳುಗಳನ್ನು ಹೇಳ್ತಾ ಬಂದವನೊಬ್ಬ ಈಗ ನಾಳೆ ಜನಪ್ರತಿನಿಧಿ ಆಗೋದಕ್ಕೆ ಅರ್ಹನ? ಯಾವ ನಿತೀಶ್ ಕುಮಾರ್ ಅವರನ್ನ ಬಿಹಾರದ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಅವ್ರಿಗಾಗಿ ಕೆಲಸ ಮಾಡಿದ್ರು, ಅದೇ ನಿತೀಶ್ ಸರ್ಕಾರದ ವಿರುದ್ಧ ಈಗ BPSC ವಿದ್ಯಾರ್ಥಿಗಳ ಪ್ರತಿಭಟನೆಯ ಮುಖವಾಗಿ ಪ್ರಶಾಂತ್ ಕಿಶೋರ್ ಅವರು ಮಾರ್ಪಟ್ಟಿದ್ದಾರೆ. ಯಾವ ನರೇಂದ್ರ ಮೋದಿ ಅವರನ್ನ ವಿಕಾಸ ಪುರುಷ ಅನ್ನುವಂಥ ಒಂದು ಇಮೇಜ್ ಅನ್ನು ಸೃಷ್ಟಿ ಮಾಡಿ ಪ್ರಧಾನಿ ಮಾಡೋದಕ್ಕೆ ಕೋಟಿಗಟ್ಟಲೆ ರೂಪಾಯಿನ ಪಡೆದು ಕೆಲಸ ಮಾಡಿದ್ರು, ಈಗ ಅದೇ ಮೋದಿಜಿಯ ಪಕ್ಷವನ್ನ ಪ್ರಶಾಂತ್ ಕಿಶೋರ್ ಅವರು ಸರಿ ಇಲ್ಲ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಒಬ್ಬ ಪಕ್ಕಾ ವ್ಯವಹಾರಸ್ಥ ಹೇಗೆ ವಿದ್ಯಾರ್ಥಿ ಚಳವಳಿಯ ಕಳಕಳಿಯನ್ನ ಆಳದಲ್ಲಿ ಹೊಂದಿರೋದಕ್ಕೆ ಸಾಧ್ಯ ಇದೆ? ಮತ್ತು ಆ ಹಿನ್ನೆಲೆಯ ಯಾವ ಅಂಶನೂ ಇಲ್ಲದೆ ಹೇಗೆ ಹೋರಾಟಗಾರನಾಗೋದಕ್ಕೆ ಸಾಧ್ಯ? ನಿತೀಶ್ ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾಗ ಪ್ರಶಾಂತ್ ಕಿಶೋರ್ಗೆ ಬಿಹಾರದ ಶಿಕ್ಷಣ ವ್ಯವಸ್ಥೆ ತುಂಬಾ ಚೆನ್ನಾಗಿ ಖಂಡಿತ ಆಗಿದ್ರೆ, ನೂರಾರು ಕೋಟಿಗಳ ಡೀಲ್ ಮಾಡ್ಕೊಳ್ಳುವಂಥ ಪ್ರಶಾಂತ್ ಕಿಶೋರ್ ಥರದ ಚುನಾವಣಾ ತಂತ್ರಗಾರ ಸತ್ಯಗಳನ್ನು ವಿರೂಪಗೊಳಿಸಬಲ್ಲನೆ ಹೊರತು ಸಾರ್ವಜನಿಕರನ್ನ ದಾರಿ ತಪ್ಪಿಸಬಹುದೇ ಹೊರತು ಒಳ್ಳೆಯದನ್ನು ಯಾವತ್ತೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಶಾಂತ್ ಕಿಶೋರ್ ಮಾಡಿದ್ದು ಕೂಡ ಹಾಗೆ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನೇ. ಅವರು ನೂರಾರು ಕೋಟಿ ರೂಪಾಯಿನ ಪಡೆದು ನಿತೀಶ್ ಕುಮಾರ್ ಅವರ ಇಮೇಜನ್ನು, ನರೇಂದ್ರ ಮೋದಿಜಿ ಅವರ ಇಮೇಜನ್ನು ಬೆಳಗಿಸಿ ನಮಗೆಲ್ಲ ತೋರಿಸಿದ್ದಾರೆ. ಆ ಇಬ್ಬರು ನಾಯಕರು ನಿಜವಾಗಿ ಏನು ಆಗಿರಲಿಲ್ಲವೋ ಅದನ್ನೇ ಆಗಿದ್ದಾರೆ ಅನ್ನುವಂತೆ ಬಿಂಬಿಸಿದ್ದಾರೆ. ಆ ಮೂಲಕ ಅವರು ತಮ್ಮ ಇಮೇಜನ್ನು ಕೂಡ ಬೆಳಗಿಸ್ಕೊಂಡಿದ್ದಾರೆ. ಅವರು ಅನೇಕ ನಾಯಕರು ಮತ್ತು ರಾಜಕೀಯ ಪಕ್ಷಗಳೊಂದಿಗೆ ಕೆಲಸ ಮಾಡಿದ್ದಾರೆ, ಅವರನ್ನು ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡಿದ್ದಾರೆ, ಅವ್ರ ಜನರಿಗೆ ಮೋಸ ಮಾಡಿದ್ದಾರೆ. ಸಾರ್ವಜನಿಕರ ಮನಸ್ಸನ್ನು ಹಾಳು ಮಾಡಿ ಹಣ ಸಂಪಾದಿಸುವಂಥ ಒಬ್ಬ ವ್ಯಕ್ತಿ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಹೇಗೆ ವಿಶ್ವಾಸಾರ್ಹನಾಗೋದಕ್ಕೆ ಸಾಧ್ಯ ಇದೆ? ಅವರು BPSC ವಿದ್ಯಾರ್ಥಿಗಳ ಪ್ರತಿಭಟನೆ ಮುಖ ಆಗೋದಕ್ಕೆ ಹೇಗೆ ಸಾಧ್ಯ? ಚುನಾವಣಾ ತಂತ್ರಜ್ಞನಾಗಿ ರಾಜಕೀಯ ಪಕ್ಷವೊಂದಕ್ಕೆ ಸಲಹೆ ನೀಡೋದಕ್ಕೆ 100 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಶುಲ್ಕ ವಿಧಿಸೋದಾಗಿ ಪ್ರಶಾಂತ್ ಕಿಶೋರ್ ಸ್ವತಃ ಹೇಳ್ಕೊಂಡಿರೋದು ಈಗಾಗಲೇ ವರದಿಯಾಗಿರುವಂಥ ಸಂಗತಿ. ಒಂದು ಚುನಾವಣೆಯಲ್ಲಿ ಸಿಗುವಂಥ ಹಣದಿಂದ 2 ವರ್ಷಗಳ ಕಾಲ ತನ್ನ ರಾಜಕೀಯ ಪ್ರಚಾರವನ್ನು ನಡೆಸಬಲ್ಲೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಪ್ರಶಾಂತ್ ಕಿಶೋರ್ ಬಳಿ ಸಾಕಷ್ಟು ಹಣ ಮತ್ತು ಉತ್ತಮ ರಾಜಕೀಯ ಜಾಲ ಇದೆ. ಅವರು ರಾಜಕೀಯವಾಗಿ ಪ್ರಭಾವಶಾಲಿಯಾಗಿದ್ದಾರೆ. ಇಂಥ ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷ ಕಟ್ಟೋ ಮೂಲಕ ರಾಜಕೀಯಕ್ಕೆ ಸ್ವತಃ ಇಳಿದಿದ್ದಾರೆ. ಅದರ ಭಾಗವಾಗಿ ಅವ್ರು ಆಡ್ತಾ ಇರುವಂಥ ಈ ಹಲವು ಆಟಗಳಲ್ಲಿ ವಿದ್ಯಾರ್ಥಿ ಚಳವಳಿಯ ನಾಯಕನಂತೆ ಅವರು ಕಾಣಿಸ್ಕೊಳ್ಳೋದಕ್ಕೆ ಯತ್ನಿಸ್ತಾ ಇರೋದು ಒಂದು ಆಟನೇ ಆಗಿದೆ ಅಲ್ವಾ? ಮೊದಲೇ ಚುನಾವಣಾ ತಂತ್ರ ನಿಪುಣ ಅವರು. ಅಂಥವರಿಗೆ ತಮ್ಮ ಪಕ್ಷಕ್ಕಾಗಿ, ತಮ್ಮ ರಾಜಕೀಯಕ್ಕಾಗಿ ವಿದ್ಯಾರ್ಥಿ ಚಳವಳಿಯನ್ನು ಬಳಸ್ಕೊಳ್ಳೋದು ಕೂಡ ತಿಳಿಯದೇ ಇರೋದಕ್ಕೇನು ಸಾಧ್ಯ ಇಲ್ಲ. ಅವರು ಹೊಸ ಪಕ್ಷದ ಸ್ಥಾಪನೆ ಹಾಗೂ ಬೆಳವಣಿಗೆಯನ್ನು ಇಲ್ಲಿ ಗಮನಿಸಿ ನೋಡಿ. ಬರೀ ದುಡ್ಡಿನ ಬಲದಲ್ಲಿ ಬೆಳೆದು ಬಂದಿರುವ ಹಾಗೆ ಇಮೇಜ್ ಸೃಷ್ಟಿ ಮಾಡ್ಕೊಂಡಿರುವಂಥ ಪಕ್ಷ ಅದು. ಅವ್ರ ಪಕ್ಷದ ಪ್ರಚಾರ, ಅದರ ಬ್ರ್ಯಾಂಡಿಂಗ್, ಅದಕ್ಕೆ ಆಗ್ತಾ ಇರುವಂಥ ಖರ್ಚು ಎಲ್ಲನೂ ಕೋಟಿ ದುಡ್ಡಿನ ಬಲದಿಂದಲೇ ನಡೀತಾ ಇರೋದು. ಆದರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದರೆ, ಅಧಿಕಾರಕ್ಕೆ ಬಂದರೆ ಪ್ರಶಾಂತ್ ಕಿಶೋರ್ ಅಂಥವ್ರು ಜನರಿಗಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಿತೀಶ್ ಕುಮಾರ್ ಮತ್ತು ಲಾಲು ಕುಟುಂಬಕ್ಕಿಂತ ಭಿನ್ನವಾದಂಥ ದೊಡ್ಡ ಕೆಲಸ ಏನಾದರೂ ಬಿಹಾರದಲ್ಲಿ ಇಂಥವರಿಂದ ಆಗೋಕ್ಕೆ ಸಾಧ್ಯ ಇದೆಯಾ? ಅವ್ರ ಸೈದ್ಧಾಂತಿಕ ಮಟ್ಟಕ್ಕೂ ಭಾರತದ ಸಂವಿಧಾನಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಸಾರ್ವಜನಿಕ ಕಲ್ಯಾಣದ ಭಾವನೆ ಎಲ್ಲಿಯೂ ಕೂಡ ಗೋಚರಿಸೋದಿಲ್ಲ ಅವರಲ್ಲಿ. BPSC ವಿದ್ಯಾರ್ಥಿಗಳ ಪ್ರತಿಭಟನೆಯ ಮುಖವಾಗುವಂಥ ಯತ್ನದಲ್ಲಿರುವ ಪ್ರಶಾಂತ್ ಕಿಶೋರ್ಗೆ ವಾಸ್ತವದಲ್ಲಿ ಶಿಕ್ಷಣದ ಮಹತ್ವನೇ ಗೊತ್ತಿಲ್ಲ. ಅವರಿಗೆ ಶಿಕ್ಷಣದ ಮಹತ್ವ ತಿಳಿದಿದ್ರೆ
ಪಕ್ಷಗಳ ಇಮೇಜನ್ನು ಹೆಚ್ಚು ಮಾಡೋದಕ್ಕೆ ಪ್ರಚಾರ ಯಂತ್ರದ ಭಾಗವಾಗಿ ಅವರು ಕೆಲಸ ಮಾಡ್ತಾ ಇರಲಿಲ್ಲ. ಶಿಕ್ಷಣದ ಮಹತ್ವ ಅವ್ರಿಗೆ ಗೊತ್ತಿದ್ರೆ ಅವರು ಚುನಾವಣೆಗಳಲ್ಲಿ ತನಗೆ ಕೋಟಿಗಟ್ಟಲೆ ಹಣ ಕೊಟ್ಟವರೇ ಈ ದೇಶವನ್ನ ಉದ್ಧಾರ ಮಾಡೋದಕ್ಕೆ ಬಂದವರು ಅಂತ ಬಿಂಬಿಸ್ತಾ ಇರಲಿಲ್ಲ. ಅವರಿಗೆ ಶಿಕ್ಷಣದ ಮಹತ್ವ ತಿಳಿದಿದ್ರೆ ಅವರು ಯುವಕರ ನಿರುದ್ಯೋಗದ ಲಾಭವನ್ನ ತನ್ನ ಪರವಾಗಿ ಪ್ರಚಾರಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಪ್ರಶಾಂತ್ ಕಿಶೋರ್ ಯಾರ ಶಿಕ್ಷಣವನ್ನು ಕೂಡ ಪ್ರಚಾರದ ಸರಕನ್ನಾಗಿ ಬಳಸ್ಕೊಳ್ತಾ ಇರಲಿಲ್ಲ. ಆದರೆ ಅವೆಲ್ಲವನ್ನ ಮಾಡ್ತಾ ಇರುವಂಥ ಪ್ರಶಾಂತ್ ಕಿಶೋರ್ ಅವರಂಥ ಜನರು ಈಗಾಗಲೇ ಕುಲಗೆಟ್ಟಿರುವಂಥ ಭಾರತೀಯ ರಾಜಕೀಯವನ್ನು ಇನ್ನಷ್ಟು ಹಾಳುಗೆಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಪ್ರಶಾಂತ್ ಕಿಶೋರ್ ತಮ್ಮ ಹಲವು ಸಂದರ್ಶನಗಳಲ್ಲಿ ಗಾಂಧಿ ಅವರ ಮೇಲೆ ತನಗೆ ಅಪಾರ ನಂಬಿಕೆ ಇದೆ ಅಂತ ಹೇಳ್ಕೊಳ್ತಾರೆ. ಗಾಂಧಿಯವರು ಗುರಿ ಮತ್ತು ಸಾಧನೆ ಎರಡೂ ಶುದ್ಧವಾಗಿರಬೇಕು, ಅಂದರೆ ಗಮ್ಯಸ್ಥಾನ ಮತ್ತು ಗಮ್ಯಸ್ಥಾನವನ್ನು ತಲುಪುವಂಥ ಮಾರ್ಗ ಎರಡೂ ಶುದ್ಧವಾಗಿರಬೇಕು ಅಂತ ನಂಬಿದ್ರು. ಮಾರ್ಗ ಭ್ರಷ್ಟವಾಗಿದ್ದರೆ ಅದು ಮುಟ್ಟುವಂಥ ಗುರಿ ಯಾವತ್ತಿಗೂ ಶುದ್ಧವಾಗಿರೋದಕ್ಕೆ ಸಾಧ್ಯ ಇಲ್ಲ. ವಿಧಾನ ತಪ್ಪಾಗಿದ್ರೆ ಪ್ರಾಮಾಣಿಕ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಗಾಂಧೀಜಿಯವರ ನಂಬಿಕೆ ಆಗಿತ್ತು. ಆದರೆ ಪ್ರಶಾಂತ್ ಕಿಶೋರ್ ತಪ್ಪು ಕೆಲಸಗಳನ್ನು ಮಾಡೋ ಮೂಲಕ ನೂರಾರು ಕೋಟಿ ಗಳಿಸಿದ್ದಾರೆ. ಮತ್ತದೇ ತಪ್ಪುಗಳಿಗಾಗಿ ಆ ನೂರಾರು ಕೋಟಿ ರೂಪಾಯಿಗಳನ್ನು ಬಳಸ್ಕೊಂಡಿದ್ದಾರೆ. ಈ ರೀತಿ ಮಾಡೋ ಮೂಲಕ ಅವ್ರು ತನ್ನ ಪರವಾದಂಥ ಪ್ರಭಾವ ವಲಯವನ್ನು ನಿರ್ಮಿಸ್ಕೊಳ್ತಾ ಇದ್ದಾರೆ. ರಾಜಕೀಯವಾಗಿ ಉನ್ನತಿಗೆ ಏರಬೇಕು ಅನ್ನೋದು ಅವ್ರ ಮಹತ್ವಾಕಾಂಕ್ಷೆ. ಹಣವನ್ನು ಖರ್ಚು ಮಾಡೋ ಮೂಲಕ ಅಧಿಕಾರ ಪಡೆಯುವವನು ಮತ್ತೆ ಹಣ ಗಳಿಸುವಂಥ ಸಾಧನವಾಗಿ ಮಾತ್ರನೇ ತನ್ನ ಅಧಿಕಾರವನ್ನು ಬಳಸ್ಕೊಳ್ತಾನೆ. ಹಣ ಉಳ್ಳವರಾಗಿರುವ, ಹಣವನ್ನು ಖರ್ಚು ಮಾಡ್ತಾನೆ ಪ್ರಚಾರ ಪಡಿತಾ ಇರುವಂಥ ಪ್ರಶಾಂತ್ ಕಿಶೋರ್ ಪತ್ರಿಕೆಗಳು ಮತ್ತು ಟಿವಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ, ಸುದ್ದಿ ಆಗ್ತಾ ಇದ್ದಾರೆ, ಅವ್ರ ಮುಖ ಕೂಡ ಹೊಳಿತಾ ಇದೆ. ಆದರೆ ಅವರು ಆಯ್ಕೆ ಮಾಡ್ಕೊಂಡಿರುವಂಥ ಮಾರ್ಗ ಬಿಹಾರದ ಶಿಕ್ಷಣದ ಭವಿಷ್ಯ ಅಥವಾ ಬಿಹಾರದ ಭವಿಷ್ಯವನ್ನು ಸುಧಾರಿಸೋದು ಸಾಧ್ಯ ಇದೆ ಅಂತ ಅನಿಸೋದಿಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.